ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 13. ಗೋಕರ್ಣ ಮಹಾಬಲೇಶ್ವರ ಮಹಾತ್ಮೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವೇಶಾಯ ಮಹಾದೇವಾಯ ತೇ ನಮಃ. ಈಗ ಕರ್ನಾಟಕದ ಸುಪ್ರಸಿದ್ಧ ಶಿವಾಲಯಗಳು ಮತ್ತು ಅದರ ಮಹಾತ್ಮೆ. ಅದರಲ್ಲಿ ಮೊದಲನೆಯದು ಗೋಕರ್ಣ ಮಹಾಬಲೇಶ್ವರ ಮಹಾತ್ಮೆ. ಅದರ ಪೌರಾಣಿಕ ಕಥೆ. ಪ್ರಳಯ ಕಾಲವಾದಾಗ ವಿಶ್ವವು ಮಹಾಸಾಗರದಲ್ಲಿ ವಿಲೀನವಾಯಿತು. ಪರಮೇಶ್ವರನು ಸಕಲ ಸೂಕ್ಷ್ಮ ಭೂತಗಳನ್ನು ತನ್ನಲ್ಲೇ ಅಡಗಿಸಿಕೊಂಡು ಸಹಸ್ರಾರು ಯುಗ ಪರ್ಯಂತ ಯೋಗ ನಿದ್ರೆಯನ್ನು ಮಾಡಿದನು. ಪುನಃ ಸೃಷ್ಟಿಯ ಸಮಯದಲ್ಲಿ ಕಾಲರೂಪ ಶಕ್ತಿಯಿಂದ ಪ್ರೇರಿತನಾಗಿ ಅಲ್ಲಿರುವ ಸಕಲ ಸೂಕ್ಷ್ಮ ಭೂತಗಳನ್ನು ನೋಡಿದನು. ಆಗ ನಾಭಿಯಿಂದ ಸೃಷ್ಟಿಕರ್ತ ಬ್ರಹ್ಮನು ಉತ್ಪನ್ನನಾದನು. ಅವನು ಘೋರ ತಪಸ್ಸನ್ನು ಮಾಡಿ ಪರಮಾತ್ಮನಿಂದ ಸೃಷ್ಟಿ ಮಾಡುವ ಶಕ್ತಿಯನ್ನು ಪಡೆದನು. ಪ್ರಥಮ ಸರ್ವವಿದ್ಯಾ ಎಂಬ ಸಂಕೇತವುಳ್ಳ ತಮ, ಮೋಹ, ಮಹಾಮೋಹ, ತಾಮಿಸ್ರ, ಅಂತಾಮಿಸ್ರ ಹೀಗೆ ಪ್ರಕೃತಿಯ 5 ವೃತ್ತಿಗಳನ್ನು ಸೃಷ್ಟಿಸಿದನು. ಆದರೆ ಈ ಸೃಷ್ಟಿಯಿಂದ ದುಃಖಿತನಾಗಿ ಮತ್ತೆ ಪರಮಾತ್ಮನ ಅನುಗ್ರಹವನ್ನು ಹೊಂದಿ ಸನಕ, ಸನಂದ, ಸನಾತನ, ಸನತ್ಕುಮಾರ ಈ 4 ಹುಟ್ಟಿಸಿದನು. ಬ್ರಹ್ಮನು ಅವರಿಗೆ ಪ್ರಜಾ ಉತ್ಪತ್ತಿ ಮಾಡಲು ಹೇಳಿದಾಗ ಅವರು ನೈಷ್ಠಿಕ ಬ್ರಹ್ಮಚಾರಿಗಳಾದುದರಿಂದ ಪ್ರಜಾ ಉತ್ಪತ್ತಿಯ ಕಾರ್ಯ ಮಾಡಲಿಲ್ಲ. ಇದರಿಂದ ಬ್ರಹ್ಮನು ಕುಪಿತನಾಗಲು ಅವನ ಹಣೆಯಿಂದ ಕ್ರೋಧವು ನೀಲಲೋಹಿತ ವರ್ಣರೂಪದಿಂದ ಹೊರಬಂದಿತು. ಆ ನೀಲಲೋಹಿತ ವರ್ಣವ ರೂಪವು ಶಿಶುವಾಗಿ ಪರಿಣಮಿಸಿತು. ಆ ಶಿಶುವು ಹುಟ್ಟಿದ ಕೂಡಲೇ ನನಗೆ ವಾಸಸ್ಥಾನ ಬೇಕು, ಹೆಸರು ಬೇಕು ಎಂದು ದೊಡ್ಡದಾಗಿ ರೋಧಿಸಹತ್ತಿತು. ಬ್ರಹ್ಮನು ಆ ಮಗುವಿಗೆ ರುದ್ರ ಎಂದು ನಾಮಕರಣ ಕೊಟ್ಟು ಸೃಷ್ಟಿ ನಿರ್ಮಾಣಕ್ಕೆ ಆಜ್ಞೆ ಮಾಡಿದನು. ಈ ರುದ್ರನು ಪಿತನ ಆಜ್ಞೆಯಂತೆ ಅತ್ಯುಗ್ರ ರೂಪ ಪ್ರಜೆಗಳನ್ನು ನಿರ್ಮಿಸಿದನು. ಬ್ರಹ್ಮನು ಎಲ್ಲರಿಗೂ ಸುಖವನ್ನುಂಟು ಮಾಡುವಂತಹ ಪ್ರಜೆಗಳನ್ನು ಹುಟ್ಟಿಸು ಎಂದು ಪುನಃ ಅಪ್ಪಣೆ ಮಾಡಿದನು. ಆಗ ರುದ್ರನು ಸಾತ್ವಿಕ ಪ್ರಜೆಗಳನ್ನು ಹುಟ್ಟಿಸುವ ಸಂಕಲ್ಪ ಮಾಡಿ ಅದಕ್ಕಾಗಿ ಶಕ್ತಿಯನ್ನು ಸಂಪಾದಿಸಲು ಆ ಪ್ರಳಯ ಜಲದಲ್ಲಿ ಮುಳುಗಿ 3 ಯುಗಗಳ ತನಕ ತಪಸ್ಸನ್ನು ಮಾಡಿದನು. ಇತ್ತ ಬ್ರಹ್ಮನು ಸೃಷ್ಟಿಯ ನಿರ್ಮಾಣಕ್ಕೆ ವಿಳಂಬವಾದ ಕಾರಣ ಜ್ಞಾನ ದೃಷ್ಟಿಯಿಂದ ಅರಿತು ರುದ್ರನ ಇಚ್ಛೆಯಂತೆ ಸೃಷ್ಟಿಯಾದರೆ ಶಂಕರ ದೋಷ ಉಂಟಾಗುವುದು ಎಂದು ತಿಳಿದು ತ್ರಿಗುಣಾತ್ಮಕವಾದ ಸೃಷ್ಟಿಯನ್ನು ರಚಿಸಿದನು. ರುದ್ರನು ಈ ಸಂಗತಿಯನ್ನು ಸಾತ್ವಿಕ ಪ್ರಕೃತಿ ದೇವಿಯಿಂದ ತಿಳಿದು ಕ್ರೋಧ ಸಂತಪ್ತನಾಗಿ ಮೇಲೆ ಬರುತ್ತಿರಲು ಮಾರ್ಗ ಮಧ್ಯದಲ್ಲಿ ಅಡ್ಡಿಯಾಗಿ ನಿಂತಿರುವ ಬ್ರಹ್ಮ ನಿರ್ಮಿತ ಭೂಮಿಯನ್ನು ಕಂಡು ದಾರಿ ಬಿಡು ಎಂದು ಹೆದರಿಸಿದನು. ಆಗ ಭೂದೇವಿ ಅವನ ಭಯಾನಕ ರೂಪಕ್ಕೆ ಹೆದರಿ ಬಹುದೀನಳಾಗಿ ದೈನ್ಯದಿಂದ ಸ್ತುತಿಸಲು ರುದ್ರನು ಪ್ರಸನ್ನನಾಗಿ ಆಕೆಯ ಕೋರಿಕೆಯಂತೆ ಅಂಗುಷ್ಟ ಪ್ರಮಾಣ ಶರೀರಧಾರಿಯಾಗಿ ಆಕೆಗೆ ವೇದನೆಯಾಗದಂತೆ ನಾಭಿಯಿಂದ ಹೊಕ್ಕು ಕರ್ಣದಿಂದ ಹೊರಬಿದ್ದು, ಹೇ ದೇವಿ, ಗೋನಾಮಧ್ಯೇಯವುಳ್ಳ ನಿನ್ನ ಕಿವಿಯಿಂದ ನಾನು ಹೊರಬಂದುದರಿಂದ ನಾನು ಹೊರಬಿದ್ದ ಈ ಸ್ಥಳವೇ ಗೋಕರ್ಣ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಿಯಾಗುವುದು. ಹಾಗೂ ಈ ಸ್ಥಳ ನನಗೆ ಯೋನಿ ರೂಪವಾದದ್ದರಿಂದ ರುದ್ರಯೋನಿ ಎಂದು ಕರೆಯಲ್ಪಡುವುದು. ಪ್ರಳಯ ಕಾಲದಲ್ಲಿ ವಿಶ್ವವು ಜಲಮಗ್ನವಾದಾಗ ಈ ಪ್ರದೇಶ ಪಾತಾಳದಿಂದ ಸತ್ಯಲೋಕದವರೆಗೆ ಸುಳಿಯಂತೆ ತೋರುವುದರಿಂದ ವರ್ಣಾವರ್ತ ಎಂದು ಪ್ರಸಿದ್ಧಿಯನ್ನು ಪಡೆಯಲಿ. ಈ ಗೋಕರ್ಣವು ಅವಿನಾಶಿಯಾದದ್ದು. ಗೋಕರ್ಣವನ್ನ ಸ್ಮರಿಸಿದ ಕೂಡಲೇ ಆಯಾ ಜನ್ಮಗಳ ಪಾಪ, ನಾಮೋಚ್ಚಾರದಿಂದ ವಾಗ್ದೋಷ, ನೋಡುವುದರಿಂದ ಜನ್ಮಕೃತ ಪಾಪ ನಾಶವಾಗುವುದು. ರುದ್ರ ಯೋನಿಯಲ್ಲಿ ಮೇಯುವುದರಿಂದ 3 ಜನ್ಮ ಪಾಪ ನಾಶವಾಗುವುದು. ಅಲ್ಲದೆ ಅಶ್ವಮೇಧ ಯಾಗದ ಫಲ ದೊರೆಯುವುದು. 5 ಹರದಾರಿ ಸುತ್ತಲಿನ ಪ್ರದೇಶ ಗೋಕರ್ಣ ಕ್ಷೇತ್ರವೆಂದು 12 ಯೋಜನವರೆಗಿನ ಸ್ಥಳ ಗೋಕರ್ಣ ಮಂಡಲವೆಂದು ಕರೆಯಲ್ಪಡಲಿ ಎಂದು ವರಕೊಟ್ಟನು. ರುದ್ರನು ಹೊರಬಿದ್ದ ಗೋಕರ್ಣ ಸ್ಥಾನದಲ್ಲಿ ಆದಿಗೋಕರ್ಣ ಎಂಬ ಹೆಸರಿನ ಲಿಂಗ ಸ್ಥಾಪಿತವಾಯಿತು. ಈ ಲಿಂಗವಿದ್ದ ಸ್ಥಳ ಸಮುದ್ರದ ಪಾತಾಳಕ್ಕಿಂತ ತಗ್ಗಿನಲ್ಲಿದೆ.
ರುದ್ರನು ಭೂದೇವಿಗೆ ವರ ಕೊಟ್ಟ ಬಳಿಕ ಬ್ರಹ್ಮನ ನಡತೆಗೆ ಬಲು ಸಿಟ್ಟಿಗೆದ್ದು ರುದ್ರಯೋನಿಯಿಂದ ತುಸು ದೂರ ಈಶಾನ್ಯಕ್ಕೆ ಹೋಗಿ ನಿಂತು ಉಗ್ರರೂಪಿ ವಿಚಿತ್ರ ಶರೀರಗಳ ಪ್ರಮಥ ಗಣಗಳನ್ನು ನಿರ್ಮಿಸಿ ಬ್ರಹ್ಮ ಸೃಷ್ಟಿಯನ್ನು ನಾಶ ಮಾಡಲು ರುದ್ರನು ಅಪ್ಪಣೆ ಮಾಡಿದನು. ವಿಷ್ಣುವು ಇದನ್ನು ಅರಿತು ಅತಿ ತ್ವರೆಯಿಂದ ರುದ್ರನ ಸಮೀಪ ಬಂದು, ಎಲೆ ರುದ್ರನಿ, ಲೋಕ ಸಂಹಾರಕ್ಕೆ ಇದು ತಕ್ಕ ಕಾರಣವಲ್ಲ. ಪ್ರಳಯಾಂತದಲ್ಲಿ ಸಕಲ ವಿಶ್ವವನ್ನು ನಾಶ ಮಾಡುವ ಕೆಲಸವು ನಿನ್ನದೇ. ಆದ್ದರಿಂದ ಬ್ರಹ್ಮನ ತಪ್ಪನ್ನು ಮನ್ನಿಸು, ಪ್ರಮಥರನ್ನು ಶಾಂತಪಡಿಸು ಎಂದು ಹೇಳಿದನು. ರುದ್ರನು ಭವಿಷ್ಯತ್ಕಾರ್ಯ ಗೌರವಕ್ಕಾಗಿ ಶಾಂತನಾದನು. ವಿಷ್ಣುವನ್ನು ಕುರಿತು, ಹೇ ಜನಾರ್ದನ, ವಿನಾಶ ಕಾರ್ಯವನ್ನು ನಾನು ನಿಲ್ಲಿಸಿದೆ. ನಾನು ನಿಂತ ಈ ಸ್ಥಳ ರುದ್ರಭೂಮಿ ಎಂದು ಪ್ರಸಿದ್ಧವಾಗಲಿ. ಇಲ್ಲಿ ದಹಿಸಲ್ಪಟ್ಟ ಪ್ರಾಣಿಗಳಿಗೆ ಮುಕ್ತಿ ದೊರೆಯಲಿ. ನಾನು ಸಾತ್ವಿಕ ಪ್ರಕೃತಿಯಿಂದ ಒಳಗೂಡಿ ಸದಾ ಇಲ್ಲಿ ವಾಸ ಮಾಡುವೆ ಎಂದು ಹೇಳಿ ಪ್ರಮಥಗಳ ಗಣಗಳೊಂದಿಗೆ ಅಲ್ಲಿ ವಾಸ ಮಾಡಿದನು. ಬ್ರಹ್ಮ ಸೃಷ್ಟಿಯಿಂದ ನೊಂದ ರುದ್ರ ಬ್ರಹ್ಮಾದಿ ಸಕಲ ಚರಾಚರ ವಸ್ತುಗಳ ಸತ್ವಹರಣ ಮಾಡಿ ಬ್ರಹ್ಮ ವಿಷ್ಣು ಶಿವಾತ್ಮಕ ಅಂದವಾದ ಸುವರ್ಣ ಮೃಗವನ್ನು ನಿರ್ಮಿಸಿ ಅದಕ್ಕೆ ಶೃಂಗತ್ರಯ, ತ್ರಿನೇತ್ರ ಎಂಬ 4 ಕಾಲುಗಳನ್ನು ರಚಿಸಿ ಅದರೊಂದಿಗೆ ಕೈಲಾಸದಲ್ಲಿ ಇರತೊಡಗಿದನು. ಇದರಿಂದ ಸತ್ವಹೀನರಾದ ಬ್ರಹ್ಮಾದಿಗಳೆಲ್ಲರೂ ವಿಷ್ಣುವಿನಿಂದ ಕಾರಣವನ್ನರಿತು ವಿಷ್ಣುವಿನೊಂದಿಗೆ ಕೈಲಾಸಕ್ಕೆ ಬಂದು ಬಹುಭಕ್ತಿಯಿಂದ ಬಹುವಿಧದಲ್ಲಿ ರುದ್ರನನ್ನು ಕುರಿತು ಸ್ತುತಿಸಿದರು. ಅದರಿಂದ ಸಂತೋಷಗೊಂಡ ರುದ್ರನು ಅವರವರ ಸತ್ವಗಳನ್ನು ಹಿಂತಿರುಗಿಸಿದನು. ಅವರು ಪೂರ್ವದಂತೆ ಸತ್ವಯುತರಾಗಿ ಸ್ವಸ್ಥಾನಗಳಿಗೆ ತೆರಳಿದರು. ಬ್ರಹ್ಮ ವಿಷ್ಣು ಶಿವ ಇವರು ಮಾತ್ರ ತಮ್ಮ ತಮ್ಮ ಸತ್ವರೂಪ ಶೃಂಗಗಳನ್ನು ಇರಿಸಿಕೊಂಡು ಪೂಜಿಸಹತ್ತಿದರು. ಈ ಶೃಂಗಗಳಿಗೆ ಪ್ರಾಣಲಿಂಗ ಎನ್ನುವರು. ಮುಂದೆ ಬ್ರಹ್ಮ ವಿಷ್ಣು ಶಿವರ ಪ್ರಾಣಲಿಂಗಗಳು ಪುಷ್ಕರ, ಸಾಲಿಗ್ರಾಮ ಮತ್ತು ಗೋಕರ್ಣ ಕ್ಷೇತ್ರಗಳಲ್ಲಿ ಸ್ಥಾಪಿಸಲ್ಪಟ್ಟವು. ತ್ರಿಮೂರ್ತಿಗಳೇ ಸ್ವತಃ ಇವುಗಳನ್ನು ಪೂಜಿಸುತ್ತಿದ್ದರು ಎಂದ ಮೇಲೆ ಅವುಗಳ ಮಹಿಮೆ ಅಮೋಘ, ಅನಿರ್ವಾಚ್ಯ ಎಂದು ತಾನೇ ಸಿದ್ಧವಾಗುತ್ತದೆ. ಈಗ ಪೌರಾಣಿಕ ಕಥೆ. ಪುಲಸ್ತ್ಯ ಋಷಿಪತ್ನಿ ಕೈಕೇಯಿಸಿ ಈಶ್ವರಳ ಭಕ್ತಳಾಗಿದ್ದಳು. ನಿತ್ಯ ಈಶ್ವರನನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಳು. ಒಂದು ದಿನ ಇಂದ್ರನು ಬಂದು ಆಕೆಯು ಪೂಜೆ ಮಾಡುವ ಲಿಂಗವನ್ನು ಒಯ್ದನು. ಆಗ ಅವಳು ಮರಳಿನಿಂದ ಒಂದು ಶಿವಲಿಂಗವನ್ನು ಮಾಡಿ ಪೂಜಿಸತೊಡಗಿದಳು. ಅಷ್ಟರಲ್ಲಿ ಅವಳ ಮಗ ರಾವಣನು ಬಂದು ತನ್ನ ತಾಯಿ ಮರಳಿನ ಲಿಂಗವನ್ನು ಪೂಜಿಸುತ್ತಿರುವುದನ್ನು ಕಂಡು ಲಂಕಾಧಿಪತಿಯಾದ ತಾನು ತನ್ನ ತಾಯಿ ಮಣ್ಣಿನಲ್ಲಿ ಲಿಂಗವನ್ನು ಪೂಜಿಸುವುದು ಸರಿಯಾಗಲಾರದು. ನಾನು ನಿನಗೆ ಶಂಕರ ಸಹಿತ ಕೈಲಾಸದಲ್ಲಿರುವ ಆತ್ಮಲಿಂಗವನ್ನೇ ತಂದುಕೊಡುವೆನು ಎಂದು ನುಡಿದು ಕೈಲಾಸಕ್ಕೆ ಬಂದನು. ಸಾಮಗಾನದಿಂದ ಶಂಕರನನ್ನು ಸ್ತುತಿಸಿ ಪ್ರಚಂಡ ತಪಸ್ಸನ್ನು ಆಚರಿಸಿದನು. ಭಕ್ತವತ್ಸಲ ಪರಶಿವನು ರಾವಣನ ಉಗ್ರ ತಪಸ್ಸಿಗೆ ಮೆಚ್ಚಿ ಸುಪ್ರಸನ್ನನಾದನು. ಆಗ ರಾವಣನು, ನನ್ನ ತಾಯಿ ನಿನ್ನ ಪೂಜೆಯನ್ನು ನಿತ್ಯ ಮಾಡುವಳು. ಅದಕ್ಕಾಗಿ ನಿನ್ನ ಸಹಿತವಾದ ಈ ಕೈಲಾಸ ಪರ್ವತವನ್ನೇ ಲಂಕೆಗೆ ತೆಗೆದುಕೊಂಡು ಹೋಗಲು ಬಂದಿರುವೆ ಎಂದು ಹೇಳಿದನು. ಆಗ ಶಂಕರನು, ಎಲೆ ಭಕ್ತ ರಾವಣನೇ, ನಿನ್ನ ತಾಯಿ ನನ್ನ ಪೂಜೆಯನ್ನು ಮಾಡುವ ಅಪೇಕ್ಷೆ ಇದ್ದರೆ ಈ ಕೈಲಾಸವನ್ನು ಏಕೆ ಒಯ್ಯುತ್ತೀ? ಆಕೆಯ ಪೂಜೆಗಾಗಿ ನಿನಗೆ ನನ್ನ ಆತ್ಮಲಿಂಗವನ್ನೇ ಕೊಡುವೆ. ಈಗ ತೆಗೆದುಕೋ ಈ ನನ್ನ ಪ್ರಾಣಲಿಂಗವನ್ನು ಎಂದು ಕೊಟ್ಟನು. ಮತ್ತೆ, ಹೇ ಭಕ್ತಾಗ್ರೇಸ, ಇದು ಪಂಚಬ್ರಹ್ಮಾತ್ಮಕವಾದ ಮೃಗಶೃಂಗ. ಎಲ್ಲಿ ಸ್ಥಾಪಿಸಿವೆಯೋ ಅಲ್ಲಿಯೇ ಸ್ಥಿರವಾಗುವುದು. ತಿರುಗಿ ಮೇಲೆತ್ತುವುದು ಅಸಾಧ್ಯ. ನೀನು ಇದನ್ನು ತೆಗೆದುಕೊಂಡು ಪಾದಚಾರಿಯಾಗಿ ಹೋಗು. ಲಂಕೆಯಲ್ಲಿ ಸ್ಥಾಪಿಸು. ನಿನ್ನ ಲಂಕೆಯೇ ಪ್ರತಿ ಕೈಲಾಸವೂ ಆಗುವುದು. ನಿನ್ನ ಮನದ ಇಚ್ಛೆಗಳೆಲ್ಲ ಇದರ ಪೂಜೆಯಿಂದ ಪೂರ್ಣವಾಗುವುದು. ಬೇಗ ಹೋಗು ಎಂದು ಆಜ್ಞೆ ಕೊಟ್ಟು ಕಳುಹಿಸಿದನು. ಈ ವಾರ್ತೆ ನಾರದರಿಗೆ ತಿಳಿದು ಅವರು ಇಂದ್ರಾದಿಗಳಿಗೆ ಇದನ್ನು ಹೇಳಿದರು. ಆಗ ಅವರೆಲ್ಲರೂ ಗಾಬರಿಯಾದರು. ಆಗ ಅವರೆಲ್ಲರೂ ಬ್ರಹ್ಮನ ಹತ್ತಿರ ಬಂದರು. ಬ್ರಹ್ಮನು ಇದಕ್ಕೆ ನಾರಾಯಣನೇ ಉಪಾಯ ಸೂಚಿಸುವನು ಎಂದು ನಾರಾಯಣನ ಹತ್ತಿರ ಬಂದರು. ಆಗ ವಿಷ್ಣುವು ಚಕ್ರದಿಂದ ಸೂರ್ಯಾಸ್ತವಾಗುವಂತೆ ಮಾಡಿದನು. ನಾರದರಿಗೆ, ನೀನು ಹೋಗಿ ಬ್ರಾಹ್ಮಣನಿಗೆ ಸಂಧ್ಯಾವಂದನಾದಿ ನಿತ್ಯಕರ್ಮ ಶ್ರೇಷ್ಠವಾಗಿದೆ. ಈಗ ಸಾಯಂಕಾಲವಾಗಿದೆ. ಆದ್ದರಿಂದ ನೀನು ಸಂಧ್ಯಾವಂದನೆಯನ್ನು ಮಾಡುವುದು ಬಹಳ ಮುಖ್ಯ ಎಂದು ಹೇಳು ಎಂದು ಕಳುಹಿಸಿದನು. ರಾವಣನು ಮಹಾಬ್ರಾಹ್ಮಣನಾಗಿರುವುದರಿಂದ ಅವನು ಸಕಾಲದಲ್ಲಿ ಖಂಡಿತ ಸಂಧ್ಯಾವಂದನೆ ಮಾಡುವನು ಎಂದು ಹೇಳಿದನು. ಗಣಪತಿಯನ್ನು ಕರೆದು, ನೀನು ಒಟು ವೇಷಧಾರಿಯಾಗಿ ಆಕಳುಗಳೊಂದಿಗೆ ಅವನ ಎದುರಿಗೆ ಹೋಗಿ ನಿಂತುಕೋ. ಆಗ ನೀನು ಸಮುದ್ರ ತೀರದ ಪಿತೃಸ್ಥಾಲಿಯ ಬಳಿ ಇರು ಎಂದು ಹೇಳಿದನು. ವಿಷ್ಣುವಿನ
ಸೂತ್ರಧಾರದಂತೆ ನಡೆಯಲು ರಾವಣನು ಬ್ರಹ್ಮಚಾರಿ ರೂಪ ಗಣಪತಿಯನ್ನು ನಂಬಿ ಅವನಿಗೆ ಸಂಧ್ಯಾ ವಂದನಾದಿ ಕಾರ್ಯಗಳು ಮುಗಿಯುವವರೆಗೂ ಈ ಲಿಂಗವನ್ನು ಕೆಳಗೆ ಇಡಬೇಡ ಎಂದು ಹೇಳಿ ತನ್ನ ಕರ್ಮಾನುಷ್ಠಾನಕ್ಕೆ ತೊಡಗಿದನು. ಆದರೆ ಗಣಪತಿಯು ರಾವಣನು ಬರುವುದಕ್ಕೆ ಮುಂಚೆಯೇ ರಾವಣನನ್ನು 3 ಸಾರಿ ಕೂಗಿ, ಲಿಂಗವು ಜಡವಾಗಿದೆ, ಈ ಜಡವನ್ನ ನಾನು ತಾಳಲಾರೆ, ನಾನು ತಾಳಲಾರೆ, ನಾನು ತಾಳಲಾರೆ ಎಂದು 3 ಸಾರಿ ಹೇಳಿ ಆ ಲಿಂಗವನ್ನು ಸ್ಥಾಪಿಸಿಬಿಟ್ಟನು. ದಿವ್ಯಲಿಂಗ ಪ್ರಾಪ್ತಿಯಿಂದ ಉನ್ಮತ್ತನಾದ ರಾವಣ ಭೂಮಿಯ ಮೇಲೆ ಇಟ್ಟದ್ದನ್ನು ಕಂಡು ಮನಸ್ಸಿನಲ್ಲಿಯೇ ಬಹಳ ದುಃಖಿಸಿದನು. ಅಂದು ವೈವಸ್ವತ ಮನುವಿನ 23ನೇ ತ್ರೇತಾಯುಗದ ಈಶ್ವರ ಸಂವತ್ಸರ ಶರದೃತು ಕಾರ್ತೀಕ ಶುದ್ಧ ಪ್ರತಿಪದೆ ತುಲಾಮಾಸ ರವಿವಾರ ವ್ಯತಿಪಾತ ಯೋಗ ವಿಶಾಖ ನಕ್ಷತ್ರ ಮೀನಲಗ್ನ ಇಂತಹ ಸಮಯದಲ್ಲಿ ಸ್ಥಾಪಿತವಾದ ಆ ದಿವ್ಯಲಿಂಗ ಸಪ್ತ ಪಾತಾಳವನ್ನ ಭೇದಿಸಿ ಸುಸ್ಥಿರವಾಗಿ ನಿಂತುಬಿಟ್ಟಿತು. ದೇವತೆಗಳೆಲ್ಲ ಅತ್ಯಾನಂದದಿಂದ ಆ ಲಿಂಗದ ಮೇಲೆ ಹೂಮಳೆಗರೆದರು. ಸಂಧ್ಯಾ ಕರ್ಮಗಳನ್ನು ಮುಗಿಸಿ ಪಿತೃಸ್ಥಾಲಿಯಿಂದ ಲಿಂಗದ ಸಮೀಪ ಬಂದು ಅದನ್ನು ಎತ್ತಲು ಹೋದನು. ಅದು ಅಲುಗಾಡದೇ ಇರಲು ತನ್ನ ಮಹಾಬಲ ಪರಾಕ್ರಮದಿಂದ ಲಿಂಗವನ್ನು ಜಗ್ಗಿದನು. ಆದರೆ ಆ ಲಿಂಗ ಮುರುಡಿಯಾಗಿ ಆಕಳ ಕಿವಿಯ ಆಕಾರ ತಾಳಿತೇ ವಿನಃ ಲಿಂಗ ಬರಲಿಲ್ಲ. ರಾವಣನು ಮೂರ್ಛಿತನಾಗಿ ಬಿದ್ದನು. ರಾವಣನ ದುರವಸ್ಥೆಯನ್ನು ಕಂಡು ದೇವತೆಗಳು ಗಹಗಹಿಸಿ ನಗಲು ಕಲಕಲ ಶಬ್ದವಾಯಿತು. ಆ ಸ್ಥಳದಲ್ಲೊಂದು ಲಿಂಗವನ್ನು ದೇವತೆಗಳು ಸ್ಥಾಪಿಸಿದರು. ಅದಕ್ಕೆ ಕಲಕಲೇಶ್ವರ ಎಂದು ಪ್ರಸಿದ್ಧಿಯಾಯಿತು. ಗಣಪತಿಯಿಂದ ಸ್ಥಾಪಿತವಾದ ಆತ್ಮಲಿಂಗಕ್ಕೆ ಮಹಾಬಲೇಶ್ವರ ಲಿಂಗ ಅಥವಾ ಗೋಕರ್ಣೇಶ್ವರ ಲಿಂಗ ಎಂಬ ನಾಮಾಭಿಧಾನವನ್ನ ಹೊಂದಿತು. ಮೂರ್ಛಿತನಾದ ರಾವಣನು ದೇವತೆಗಳ ಹರ್ಷೋದ್ಗಾರಕ್ಕೆ ಎಚ್ಚೆತ್ತು ಕುಪಿತನಾಗಿ ಪ್ರಾಣಲಿಂಗವನ್ನು ಇಟ್ಟುಕೊಂಡು ಬಂದ ಸಂಪುಟಾದಿಗಳನ್ನು ದಿಕ್ಕು ದಿಕ್ಕಿಗೆ ಒಗೆದನು. ಉತ್ತರ ದಿಕ್ಕಿಗೆ ಒಗೆದ ಸಂಪುಟದ ಕೆಳಭಾಗ ಬಿದ್ದ ಸ್ಥಳದಲ್ಲಿ ಸದ್ಯೋಜಾತ್ಮಕವಾದ ಸಂಪುಟೇಶ್ವರ ಸಜ್ಜೇಶ್ವರ ಎಂದು ಕಾರವಾರದ ಸಮೀಪದಲ್ಲಿದೆ. ದಕ್ಷಿಣಕ್ಕೆ ಒಗೆದ ದೋರ ಸಹಿತವಾದ ಸಂಪುಟದ ಮೇಲ್ಭಾಗದಿಂದ ವಾಮದೇವಾತ್ಮಕವಾದ ಗುಣೇಶ್ವರ ಎಂದು, ಈಗ ಇದು ಹೊನ್ನಾವರ ತಾಲೂಕಿನಲ್ಲಿದೆ. ಅದೇ ದಿಕ್ಕಿಗೆ ತಿರುಪಿ ಒಗೆದ ಸಂಪುಟವನ್ನು ಕಟ್ಟಿಕೊಂಡು ಬಂದ ವಸ್ತ್ರದಿಂದ ಅಘೋರಾತ್ಮಕವಾದ ಮುರುಡೇಶ್ವರ, ಇದು ಭಟ್ಕಳದ ಸಮೀಪದಲ್ಲಿದೆ ಎಂದು, ದಕ್ಷಿಣಕ್ಕೆ ಒಗೆದ ವಸ್ತ್ರದಾರದಿಂದ ತತ್ಪುರುಷಾತ್ಮಕವಾದ ಧೂರೇಶ್ವರ ಎಂದು, ಧಾರೇಶ್ವರ ಎಂದು ಕುಮುಟದ ಹತ್ತಿರವಿದೆ ಎಂದು ಇವೆ ಎಲ್ಲ ಲಿಂಗಗಳು ಸ್ಥಾಪಿತವಾದವು. ಗೋಕರ್ಣದಲ್ಲಿ ಸ್ಥಾಪಿತವಾದ ಪ್ರಾಣಲಿಂಗವು ಈಶಾನ್ಯಾತ್ಮಕವಾದದ್ದು. ಹೀಗೆ ಗೋಕರ್ಣ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ, ಸಜ್ಜೇಶ್ವರ ಎಂಬ ಪಂಚಬ್ರಹ್ಮಾತ್ಮಕಗಳಾದ ಪಂಚಪುಣ್ಯ ಕ್ಷೇತ್ರಗಳಾದವು. ಆತ್ಮಲಿಂಗವನ್ನು ಸ್ಥಾಪಿಸಿದ ವಟುರೂಪಿ ದ್ವಿಭುಜ ಗಣೇಶನ ತಲೆಯ ಮೇಲೆ ರಾವಣಾಸುರನು ಒಳ್ಳೆ ಕಸುವಿನಿಂದ ಮುಷ್ಟಿಯಿಂದ ಗುದ್ದಿದನು. ಗಣಪತಿಯ ತಲೆಗೆ ಪೆಟ್ಟಾಗಿ ತಗ್ಗಾಯಿತು. ಆ ಗಣಪತಿ ಮಂದಿರವು ಆ ದಿವ್ಯಲಿಂಗದ ಆಗ್ನೇಯಕ್ಕೆ 40 ಹೆಜ್ಜೆಗಳ ದೂರದಲ್ಲಿ ಇದೆ. ಪಶ್ಚಿಮ ಮುಖನಾದ ಮೂರ್ತಿ ಇರುತ್ತದೆ. ಭಗವಾನ್ ಶಂಕರ ತನ್ನ ಜನ್ಮಭೂಮಿಯಲ್ಲಿ ತನ್ನ ಪ್ರಾಣಲಿಂಗ ತನ್ನ ಮಗನಿಂದಲೇ ಪ್ರತಿಷ್ಠೆಯಾದದ್ದನ್ನು ನೋಡಿ ಅರಿತು ಪಾರ್ವತಿ ಮತ್ತು ಪ್ರಮಥ ಗಣಗಳಿಂದ ಕೂಡಿ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಲಿಂಗರತ್ನವನ್ನು ನೋಡಿ ಬಹು ಹರ್ಷಿತನಾದನು. ರಾವಣನ ಉಗುರುಗಳಿಂದ ಲಿಂಗಕ್ಕಾದ ಗಾಯವನ್ನು ನೋಡಿ ಬಲು ನೊಂದು, ಕರುಣಾನಿಧಿಯೇ, ರಾವಣನ ಕೈಯಲ್ಲಿ ನಿನ್ನನ್ನು ಅರ್ಪಿಸಿದ ನನ್ನ ಮಹಾ ಅಪರಾಧವನ್ನು ಕ್ಷಮಿಸು ಎಂದು ರಾವಣನು ಲಿಂಗರತ್ನಕ್ಕೆ ಸಾಷ್ಟಾಂಗವೆರಗಿದನು. ಬಳಿಕ ಶಂಕರನು ರಾವಣನ ಮುಷ್ಟಿಪ್ರಹಾರದಿಂದ ತತ್ತರಿಸಿದ ಗಣಪತಿಯ ಬಳಿ ಬಂದು, ಹೇ ಗಿರಿಜಾನಂದನನೇ, ನಿನ್ನ ಈ ಮಹಾಕಾರ್ಯಕ್ಕೆ ಮೆಚ್ಚಿರುವೆ. ನಿನ್ನ ಗಾಯಕ್ಕೆ ಲೇಪನವೆಂದರೆ ಆದಿಪೂಜ್ಯತ್ವ. ಬಂದ ಭಕ್ತಾದಿಗಳು ಮೊದಲು ನಿನ್ನನ್ನು ಪೂಜಿಸಿ ಅನಂತರ ಮಹಾಬಲನನ್ನು ಪೂಜೆ ಮಾಡಿದರೆ ಅವರ ಇಷ್ಟಾರ್ಥಗಳು ಸಿದ್ಧಿಸುವವು. ಅನಂತರ ಶ್ರೀಶಂಕರನು ದೇವತೆಗಳಿಗೆ ತುಲಾಯುಕ್ತ ಕಾರ್ತೀಕ ಮಾಸದಲ್ಲಿ ಈ ಲಿಂಗ ಪ್ರತಿಷ್ಠಾಪಿಸಲ್ಪಟ್ಟಿರುವುದರಿಂದ ಈ ಮಾಸದಲ್ಲಿ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ಮಹಾಬಲನನ್ನು ಪೂಜಿಸಿ ಕಿಂಚಿನ್ ಮಾತ್ರ ದಾನವನ್ನ ಮಾಡಿದರೂ ಕರ್ಮಬಂಧ ವಿಮುಕ್ತರಾಗುವರು. ಇಲ್ಲಿ ಮಾಡಿದ ಜಪತಪಾದಿ ಅನಂತ ಫಲ ಕೊಡುವುದು. ಮಾಘವದ್ಯ ಚತುರ್ದಶಿ ಮಧ್ಯರಾತ್ರಿ ಶಿವರಾತ್ರಿಯ ದಿನ ಬಿಲ್ವಪತ್ರೆಯಿಂದ ಪೂಜಿಸುವುದರಿಂದ ದೊರೆಯುವ ಫಲ ವರ್ಣಿಸಲು ದೇವತೆಗಳಿಗೂ ಶಕ್ಯವಿಲ್ಲ.
ಗೋಕರ್ಣ, ಬಿಲ್ವಪತ್ರ, ಮಹಾಬಲಲಿಂಗ, ಶಿವರಾತ್ರಿ ಈ ಚತುಷ್ಟಯ ಅತಿ ದುರ್ಲಭ. ನಾನು ಪಾರ್ವತಿ ಪ್ರಮಥಾದಿ ಗಣಗಳ ಸಹಿತ ಸದಾ ಇಲ್ಲಿ ವಾಸ ಮಾಡುವೆ. ಆದ್ದರಿಂದ ಇದು ಭೂಕೈಲಾಸ. ಮಹಾಬಲಲಿಂಗ ಕೃತಯುಗದಲ್ಲಿ ಶುಭ್ರ, ತ್ರೇತಾಯುಗದಲ್ಲಿ ರಕ್ತವರ್ಣ, ದ್ವಾಪರಯುಗದಲ್ಲಿ ಹಳದಿ, ಕಲಿಯುಗದಲ್ಲಿ ಕಪ್ಪು ವರ್ಣ ಆಗಿರುವುದು. ಘೋರ ಕಲಿಯುಗ ಪ್ರಾಪ್ತವಾದಾಗ ಮೃದುವಾಗುವುದು. ಹಿಮಾಲಯ ಪಶ್ಚಿಮ ಭಾಗ ಶಿವನ ವಾಸಸ್ಥಾನ ಕೈಲಾಸಗಿರಿ, ಪೂರ್ವ ಭಾಗ ವಿಷ್ಣುವಿನ ವಾಸಸ್ಥಾನ, ಇಂದ್ರ ನೀಲ ಶಿಖರ ಇವುಗಳ ಮಧ್ಯೆ ಬ್ರಹ್ಮನ ವಾಸಸ್ಥಾನ ಶತಶೃಂಗ ಶಿಖರ ಇದೆ. ಶತಶೃಂಗದಲ್ಲಿ ಅನೇಕ ಮಹರ್ಷಿಗಳು ಇರುವರು, ಅಸಂಖ್ಯ ತೀರ್ಥಗಳೂ ಇರುವವು. ಒಮ್ಮೆ ಗರುಡನು ದುರ್ಮುಖ ಎಂಬ ಸರ್ಪವನ್ನು ಕಚ್ಚಿಕೊಂಡು ಶತಶೃಂಗ ಶಿಖರದ ಮೇಲ್ಭಾಗ ಹಾರಿ ಬರುತ್ತಿರುವಾಗ ಕೆಳಗೆ ನೋಡಿದನು. ಆಗ ಸರ್ಪವು ಜಾರಿಬಿದ್ದು ಪರ್ವತ ಶಿಖರದಲ್ಲಿ ಅಡಗಿತು. ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಅದರಿಂದ ರೊಚ್ಚಿಗೆದ್ದು ಬ್ರಹ್ಮ ಮಹರ್ಷಿ ಅಸಂಖ್ಯ ತೀರ್ಥಗಳಿಂದ ಯುಕ್ತವಾದ ಪರ್ವತ ಭಾಗವನ್ನೇ ಎತ್ತಿಕೊಂಡು ಆಕಾಶದಲ್ಲಿ ಹೊರಟನು. ಗೋಕರ್ಣದ ಮೇಲ್ಭಾಗಕ್ಕೆ ಬಂದಾಗ ಬ್ರಹ್ಮನು ಎಚ್ಚರಗೊಂಡು ಗರುಡನ ಸಾಹಸವನ್ನರಿತು 3 ಲೋಕಗಳ ಭಾರ ಬೀಳುವಂತೆ ಶಿಖರವನ್ನು ಒತ್ತಿದನು. ಆ ಭಾರವನ್ನು ತಾಳಲಾರದೆ ಗರುಡನು ಬಲು ಆಯಾಸಗೊಂಡನು. ಕೆಳಗೆ ನೋಡಲು ಅಗಸ್ತ್ಯ ಮಹರ್ಷಿಗಳು ಕಂಡರು. ಅವರನ್ನು ಕುರಿತು, ಹೇ ಮಹಾನುಭಾವರೇ, ನನ್ನನ್ನು ಈ ಸಂಕಟದಿಂದ ಬಿಡುಗಡೆ ಮಾಡಿರಿ, ನನಗೆ ರಕ್ಷಣೆ ಕೊಡಿರಿ ಎಂದು ಮೊರೆಯಿಟ್ಟನು. ತಪೋನಿಧಿ ಅಗಸ್ತ್ಯರು ಯೋಗ ಬಲದಿಂದ ಸಕಲವನ್ನ ಅರಿತು ಲೀಲಾಜಾಲವಾಗಿ ಶತಶೃಂಗ ಪರ್ವತ ಸಮುದ್ರದಲ್ಲಿ ಇಟ್ಟು ಗರುಡನ ಸಂಕಟವನ್ನ ದೂರ ಮಾಡಿದರು. ಬ್ರಹ್ಮನು ತನ್ನ ನಿವಾಸ ಶಿಖರ ಗೋಕರ್ಣದಲ್ಲಿ ಸ್ಥಾಪಿತವಾದದ್ದರಿಂದ ಸಂತೋಷಗೊಂಡು ತನ್ನ ಕಮಂಡಲ ಶತಶೃಂಗ ಶಿಖರದಲ್ಲಿ ಇಟ್ಟು ಸತ್ಯಲೋಕಕ್ಕೆ ಹೋದನು. ಇದು ಕಮಂಡಲೂ ತೀರ್ಥವೆಂದು ಪ್ರಸಿದ್ಧವಾಗಿದೆ. ಶತಶೃಂಗ ಪರ್ವತ ಗೋಕರ್ಣದ ಸುತ್ತಲೂ ವ್ಯಾಪಿಸಿದೆ. ಶತಶೃಂಗದಲ್ಲಿ 2 ಕೋಟಿ ತೀರ್ಥಗಳಿದ್ದವು. 1 ಕೋಟಿ ತೀರ್ಥಗಳು ಸಮುದ್ರ ಸೇರಿದವು. ಉಳಿದ 1 ಕೋಟಿ ತೀರ್ಥವು ಈ ಪರ್ವತದ ಪಾರ್ಶ್ವದ ಕಂದರದಲ್ಲಿ ಬಿದ್ದು ಒಟ್ಟುಗೂಡಿ ಒಂದೇ ತೀರ್ಥವಾಯಿತು. ಅದುವೇ ಕೋಟಿ ತೀರ್ಥ. ಈ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಸಕಲ ಪಾಪದಿಂದ ಮುಕ್ತರಾಗಿ ಇಷ್ಟಸಿದ್ಧಿ ಪಡೆಯುವರು. ತುಲಾ ಸಂಕ್ರಾಂತಿಯುಕ್ತ ಕಾರ್ತಿಕ ಮಾಸ ಈ ತೀರ್ಥ ಸ್ನಾನಕ್ಕೆ ಅತಿಶ್ರೇಷ್ಠ. ಇಂದ್ರಾದಿ ದೇವತೆಗಳು, ಮಹರ್ಷಿಗಳು, ಸಿದ್ಧಚಾರಣಾದಿಗಳು ಶತಶೃಂಗದ ಅಡಿಯಲ್ಲಿ ಇಂದ್ರನಿಗಾಗಿ ವಿಶ್ವಕರ್ಮನಿಂದ ನಿರ್ಮಿತವಾದ ವಿಶಾಲ ಬಿಲದಲ್ಲಿ ವಾಸಿಸಿ ಆ ಬಿಲದ ಮಾರ್ಗವಾಗಿ ಕೋಟಿ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಮಹಾಬಲನನ್ನು ಪೂಜಿಸುವರು. ಆ ವಿಶಾಲ ಬಿಲದ ಒಂದು ದ್ವಾರ ಕೋಟಿ ತೀರ್ಥದ ದಕ್ಷಿಣ ಪಾರ್ಶ್ವದ ಮಧ್ಯದಲ್ಲಿದೆ. ಭೃಗು ಋಷಿಗಳು ಒಮ್ಮೆ ಅಗ್ನಿಗೆ ಸರ್ವಭಕ್ಷಕನಾಗು ಎಂದು ಶಾಪವನ್ನಿತ್ತಿದ್ದರು. ಅದನ್ನು ನಿವಾರಿಸಿಕೊಳ್ಳಲಿಕ್ಕೆ ಅಗ್ನಿಯು ಪತ್ನಿ ಜ್ವಾಲೆಯೊಂದಿಗೆ ಶತಶೃಂಗ ಪರ್ವತದಲ್ಲಿರುವ ಗೋಶೃಂಗ ಬೆಟ್ಟಕ್ಕೆ ಬಂದು ತಪಸ್ಸನ್ನು ಮಾಡಲು ಬ್ರಹ್ಮನು ಒಲಿದು, ಜ್ವಾಲೆ ಸರ್ವಭಕ್ಷಕವಾಗಲಿ, ನೀನು ಕಣ್ಣಿಗೆ ತೋರದ ದಿವ್ಯ ಮೂರ್ತಿತ್ವವನ್ನ ಪಡೆದು ಸಕಲ ಚರಾಚರ ಪ್ರಾಣಿಗಳಲ್ಲಿ ವಾಸಿಸು. ನೀನು ಆ ದೇಹದಲ್ಲಿರುವವರಿಗೆ ಮಾತ್ರ ಅವು ಜೀವಿಸಲಿ. ನೀನು ಮೀಯುತ್ತಿದ್ದ ಈ ಕೊಳ ಅಗ್ನಿಕುಂಡ ಎಂದು ಹೆಸರಾಗಲಿ. ಕಾರ್ತೀಕ ಶುದ್ಧ ಪ್ರತಿಪದೆಯೆಂದು ಮಿಂದು ಸೂರ್ಯಕಾಲದಲ್ಲಿ ಮಾಡಿದ ಹವನ ಅಶ್ವಮೇಧಕ್ಕೆ ಸಮಾನ ಎಂದು ನುಡಿದನು. ಈ ಗುಡ್ಡದ ಆದಿಭಾಗದಲ್ಲಿ ಉಳಿದುಕೊಂಡಿದ್ದ ಜ್ವಾಲೆಯಿಂದ ಪರ್ವತವು ಸುಟ್ಟು ತಾಮ್ರವರ್ಣವಾದ್ದರಿಂದ ಇದಕ್ಕೆ ತಾಮ್ರತಲ ಪರ್ವತ ಎಂಬ ಹೆಸರು ಬಂದಿದೆ. ಮುಂದಿನ ಭಾಗ ಮುಂದಿನ ಅಧ್ಯಾಯದಲ್ಲಿ. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.